ಎಲ್ಲರಿಗೂ ನಮಸ್ತೆ. ವಸಂತ ಪಂಚಮಿ ಯಾಕೆ ಆಚರಿಸುತ್ತೇವೆ ಎಂಬುದನ್ನು ಇಲ್ಲಿ ತಿಳಿದುಕೊಂಡು ಬರೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲರಿಗೂ ವಸಂತ ಪಂಚಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಏನಿದು ವಸಂತ ಪಂಚಮಿ? ಯಾರಾದರೂ ಹೇಳ್ಬೋದಾ? ಯಾರಿಗಾದರೂ ತಿಳಿದಿದೆಯಾ? ವಸಂತ ಪಂಚಮಿ ಶಾರದೆಯ ಪೂಜೆಯನ್ನು ನಾವು ಮಾಡ್ತೇವೆ. ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ನಾವು ಸರಸ್ವತಿಯ ಪೂಜೆಯನ್ನು ವಿಶೇಷವಾಗಿ ಮಾಡ್ತೇವೆ. ಮದನ ಪಂಚಮಿ ಎನ್ನುವಂತಹ ಒಂದು ತಿಥಿಯೂ ಕೂಡ ಇದೆ. ಏನು ಮದನ ಪಂಚಮಿಯ ದಿನ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮದನ ಪಂಚಮಿಯಂದು ಪೂಜೆಯನ್ನ ನಾವು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ದಾಂಪತ್ಯ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗಿ ಸುಖಗಳು ಲಭಿಸುತ್ತವೆ ಎನ್ನುವಂಥದ್ದು ಈ ಮದನ ಪಂಚಮಿಯ ಒಂದು ವಿಶೇಷತೆಯೂ ಆಗಿದೆ. ವಸಂತ ಪಂಚಮಿ, ಶಾರದಾ ಪಂಚಮಿ, ಸರಸ್ವತಿ ಪಂಚಮಿ ಮತ್ತು ಮದನ ಪಂಚಮಿ ಈ ಮೂರೂ ಕೂಡ ಇವತ್ತಿನ ದಿನ ಆಚರಿಸಲಾಗುತ್ತದೆ. ಹಾಗೂ ಈ ವಸಂತ ಪಂಚಮಿಯ ಯಾಕೆ ನಾವು ಆಚರಿಸಬೇಕು, ಇದರ ಪ್ರಯೋಜನವೇನು, ಇದನ್ನ ನಾವು ಆಚರಿಸುವುದರಿಂದ ನಮಗೆ ಏನು ಸಿಗಬಹುದು ಎನ್ನುವುದಾದರೆ, ವಸಂತ ಪಂಚಮಿ ಇದು ವಿದ್ಯಾರಂಭಕ್ಕೆ ಒಂದು ಒಳ್ಳೆಯ ಸುದಿನ. ಯಾವುದಾದರೂ ಒಂದು ಮಗು ಅಕ್ಷರಾಭ್ಯಾಸ ಇವತ್ತಿನಿಂದ ನಾನು ಓದಲು ಶುರು ಮಾಡುತ್ತೇನೆ ಎನ್ನುವಂತಹ ಮುನ್ನುಡಿಯನ್ನ ಇವತ್ತು ಮಾಡಿದ್ರೆ, ವಸಂತ ಪಂಚಮಿಯ ದಿನ ಯಾರಾದರೂ ಮಾಡಿದ್ರೆ ಅವರಿಗೆ ವಿಶೇಷವಾದ ವಿದ್ಯಾರ್ಜನೆ ದೊರೆಯುತ್ತದೆ. ಇನ್ನು ಕಲಾ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ನಾವು ಇಲ್ಲಿ ನೋಡಿರಬಹುದು, ಸರಸ್ವತಿಯ ಜೊತೆಗೆ ತಬಲಾ ಮತ್ತು ಇನ್ನಿತರ ಸಂಗೀತ ಸಾಧನಗಳನ್ನು ಕೂಡ ನಾವು ಪೂಜಿಸುವುದು ಪ್ರತೀತಿಯಲ್ಲಿದೆ. ವಿಶೇಷವಾಗಿ ಸರಸ್ವತಿಯು ಸಂಗೀತದ ವಿದ್ಯಾದೇವತೆ ಆಗಿದ್ದಾಳೆ. ಸಂಗೀತದ ಎಲ್ಲ ಕಲೆಗಳು, ಎಲ್ಲ ಶಾಸ್ತ್ರಗಳು ಕೂಡ ಶಾರದೆಯ ಸಮ್ಮುಖದಲ್ಲಿ ನಾವು ಆರಂಭಿಸ್ತೇವೆ. ಮೊದಲಿಗೆ ಶಾರದೆಯ ಸ್ತುತಿಯನ್ನ ಮಾಡುವುದರ ಮೂಲಕ ಆರಂಭಿಸ್ತೇವೆ. ಏನಕ್ಕೆ ಅಂದರೆ, ಶಾರದೆಯು ಜನಿಸುವಾಗಲೇ ತನ್ನ ಕೈಯಲ್ಲಿ ವೀಣೆಯ ನಾದದೊಂದಿಗೆ ಹುಟ್ಟಿದ್ಲು. ಶಾರದೆಯು ವೀಣೆಯ ನಾದದೊಂದಿಗೆ ಸಂಗೀತದ ಒಂದು ಆ ಶಬ್ದವನ್ನ ಈ ಭೂಮಿಗೆ ತಂದುಕೊಟ್ಟಳು. ಶಾರದೆಯೇ ಸಂಗೀತದ ದೇವಿ, ಶಾರದೆಯೇ ವಾಣಿಯ ಒಂದು ದೇವಿಯಾಗಿದ್ದಾಳೆ. ವಾಣಿ ಅಂದರೆ ಮಾತು ಎನ್ನುವಂತಹ ಅರ್ಥ, ವಾಣಿ ಅಂದರೆ ಶಬ್ದ ಎನ್ನುವಂತಹ ಅರ್ಥ. ಈ ವಾಣಿಯ ಅಧಿದೇವತೆಯೇ ಶಾರದೆ. ಶಾರದೆ ನಮಗೆ ಆಶೀರ್ವಾದ ಮಾಡಿಲ್ಲ, ಶಾರದೆ ನಮಗೆ ಒಲಿಯಲಿಲ್ಲ, ನಾವು ಮಾತನ್ನೂ ಆಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಒಂದು ಪ್ರತೀತಿ ಇದೆ. ಯಾರು ಶಾರದೆಯನ್ನ ಅವಹೇಳನ ಮಾಡ್ತಾರೋ, ಯಾರು ಶಾರದೆಯನ್ನ ಪೂಜಿಸುವುದಿಲ್ಲವೋ ಅವನಿಗೆ ವಾಣಿಯೇ ಒಲಿಯುವುದಿಲ್ಲ ಎನ್ನುವಂಥದ್ದು. ವಾಣಿ ಒಲಿಯುವುದಿಲ್ಲ ಅಂದರೆ ಅವನು ಮೂಕನಾಗ್ತಾನೆ. ಅವನು ಮುಂದಿನ ಜನ್ಮದಲ್ಲಿ ಮೂಕ ಪ್ರಾಣಿಯಾಗಿಯೋ ಅಥವಾ ಮೂಕ ಮನುಷ್ಯನಾಗಿಯೋ ಹುಟ್ಟುತ್ತಾನೆ ಎನ್ನುವಂತಹ ಪ್ರತೀತಿಯೂ ಕೂಡ ಇದೆ. ಹಾಗಾಗಿ ನಾವು ಶಾರದೆಯ ಒಂದು ಆರಾಧನೆಯನ್ನ ಪ್ರತಿನಿತ್ಯ ವಿಶೇಷವಾಗಿ ವಸಂತ ಪಂಚಮಿಯ ದಿನ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸುವ ಪ್ರತೀತಿ ಇದೆ. ಇನ್ನು ಸಂಗೀತ ಕ್ಷೇತ್ರದಲ್ಲಿ ಹೊಸದಾದ ಯಾವುದಾದರೂ ಒಂದು ಸಾಧನೆಯನ್ನ ಮಾಡುವುದಾಗಲಿ, ಅಂದರೆ ವಿಶೇಷವಾದ ಯಾವುದಾದರೂ ಒಂದು ಸಂಗೀತ ಸಾಧನಗಳನ್ನ ನಾವು ಕಲಿಯಬೇಕು ಅಂತಾದರೆ ವಸಂತ ಪಂಚಮಿಯ ದಿನ ಮುನ್ನುಡಿಯನ್ನ ಇಡ್ತಾರೆ. ಮುನ್ನುಡಿ ಅಂದರೆ ಪ್ರಥಮ ವಿದ್ಯಾರಂಭ ಅಂತ ಹೇಳ್ತಾರೆ. ಸಂಗೀತ ಕ್ಷೇತ್ರಕ್ಕೆ ವಿಶೇಷವಾದ ದಿನವಾದ ಇಂದು ವಸಂತ ಪಂಚಮಿಯಾಗಿದೆ. ಇದು ಇಡೀ ಭಾರತದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ವಿಶೇಷವಾಗಿ ಉತ್ತರದಲ್ಲಿ ಹಿಮಾಲಯದ ಕಡೆಗಳಲ್ಲಿ ಇದನ್ನು ಹೆಚ್ಚಿನದಾಗಿ ಆಚರಿಸುತ್ತಾರೆ. ಯಾಕಂದ್ರೆ ಶಾರದಾಂ ವರದಾಂ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥನೆ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿಮೆ. ಶಾರದಾಂ ವರದಾಂ ದೇವಿ ಕಾಶ್ಮೀರ ಪುರವಾಸಿನಿ. ಶಾರದೆಯು ಕಾಶ್ಮೀರದಲ್ಲಿ ನೆಲೆಸಿರುತ್ತಾಳೆ. ಶಾರದೆಯ ಒಂದು ಆಲಯ ಅದುವೇ ಕಾಶ್ಮೀರವಾಗಿದೆ. ನಾವು ಸಾಧಾರಣವಾಗಿ ನೋಡಬಹುದು, ಇಲ್ಲಿಯಕ್ಕಿಂತ ನಾವು ಉತ್ತರದ ಕಡೆಗೆ ಹೋದರೆ, ಕಾಶ್ಮೀರದ ಕಡೆಗೆ ಹೋದರೆ ಪ್ರಕೃತಿಯ ಸೌಂದರ್ಯವು ಬಹಳ ಹೇರಳವಾಗಿರುತ್ತವೆ. ಯಾಕಂದರೆ ಕಾರಣವೇ ಇದು, ಶಾರದೆ ಅಲ್ಲಿ ನೆಲೆಸಿರುವಳು ಅನ್ನುವಂತಹ ಒಂದು ಅರ್ಥ ಇದನ್ನು ಕೊಡುತ್ತದೆ. ಹಾಗಾದರೆ ಶಾರದೆಯ ಒಂದು ಸ್ತುತಿಯನ್ನ ಹೇಗೆ ಮಾಡ್ತಾರೆ? ಶಾರದೆಯ ಸ್ತುತಿಯನ್ನ ನಾವು ಮಾಡುವುದಾದರೂ ಹೇಗೆ? ಶಂಕರಾಚಾರ್ಯರು ಶಾರದಾ ಸ್ತುತಿ, ಶಾರದಾ ಸ್ತವಕ ಎನ್ನುವಂಥದ್ದನ್ನ
ರಚನೆಯನ್ನ ಮಾಡಿದ್ರು. ಸುವಕ್ಷೋಜ ಕುಂಭಾಂ ಸುಧಾಪೂರ್ಣ ಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇತು ಬಿಂಬಾಂ ಸದಾ ನೋಷ್ಟಬಿಂಬಾಂ ಭಜೆ ಶಾರದಾಂಬಾಂ ಮಜಸ್ರಮದಂಬಾಂ ಭಜೆ ಶಾರದಾಂಬಾಂ ಮಜಸ್ರಮದಂಬಾಂ. ಏನಿದರ ಅರ್ಥ? ಸುವಕ್ಷೋಜ ಕುಂಭಾಂ ಇತ್ಯುಕ್ತೆ ಅಗಲವಾದ ವಕ್ಷಸ್ಥಳವನ್ನು ಹೊಂದಿರುವಂತಹ ಶಾರದೆಯಾದ ನೀನು ನನಗೆ ವಿದ್ಯೆಯನ್ನ ಕರುಣಿಸು, ನಾನು ನಿನಗೆ ಸದಾ ಧ್ಯಾನಿಸುತ್ತಾ ಇರುತ್ತೇನೆ, ಧ್ಯಾನ ಮಾಡ್ತಾ ಇರ್ತೇನೆ, ನೀನು ನನಗೆ ಯಾವಾಗಲೂ ವಿದ್ಯೆಯನ್ನ ಕರುಣಿಸು ಎಂಬುದಾಗಿ ಶಂಕರಾಚಾರ್ಯರು ಶಾರದೆಯನ್ನ ಸ್ತುತಿಸಿದರು. ಇನ್ನು ಪುರಾಣದಲ್ಲಿ ನಾವು ಮತ್ತೆ ಮಹಾಭಾರತದ ಕಾಲದಲ್ಲಿ ನಾವು ನೋಡುವುದಾದರೆ ಶ್ರೀಕೃಷ್ಣನೂ ಸಹ ಶಾರದೆಯ ಒಂದು ಪೂಜೆಯನ್ನ ಮಾಡಿರ್ತಕ್ಕಂತಹ ಪ್ರತೀತಿಯನ್ನ ನಾವು ನೋಡಬಹುದಾಗಿದೆ. ಶಾರದೆಯು ಜನಿಸಿದ ತಕ್ಷಣದಲ್ಲಿ ಶಾರದೆಯ ತಂದೆ ಯಾರು? ಬ್ರಹ್ಮದೇವ. ಬ್ರಹ್ಮದೇವನೂ ಕೂಡ ಶಾರದೆಗೆ ಕೈ ಮುಗಿದು ನನಗೆ ವಿದ್ಯೆಯನ್ನ ಕರುಣಿಸು ಎನ್ನುವುದನ್ನಾಗಿ ಹೇಳಿದನಂತೆ. ಯಾತಕ್ಕಿರಬಹುದು? ಶಾರದೆ ವಿದ್ಯಾದಿ ದೇವತೆ. ಶಾರದೆಗೆ ವಿದ್ಯೆ ಕೊಡುವಷ್ಟು ಬೇರೆ ಯಾವ ದೇವರು ಕೂಡ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಶಾರದೆ ವಿದ್ಯಾದೇವತೆ, ವಿದ್ಯಾದಿ ದೇವತೆ ಎನ್ನುವಂತಹ ಪ್ರತೀತಿಯು ಕೂಡ ಇದೆ. ಹಾಗಾಗಿ ಶಾರದೆಯನ್ನ ವಿಶೇಷವಾಗಿ ಇಂದು ಈ ವಸಂತ ಪಂಚಮಿಯಲ್ಲಿ ಆಚರಿಸುತ್ತೇವೆ. ಹಾಗಾಗಿ ಇದರ ಫಲ ಏನು ಎನ್ನುವುದನ್ನು ನಾವು ನೋಡುವುದಾದರೆ, ಶಾರದೆಯ ಒಂದು ಪೂಜೆಯನ್ನ ಅಥವಾ ಆ ಆರಾಧನೆಯನ್ನ ಮಾಡುವುದರಿಂದ ಮನುಷ್ಯರಲ್ಲಿ ಆಯಸ್ಸು ವೃದ್ಧಿಯಾಗುತ್ತದೆ ಎನ್ನುವಂಥದ್ದು. ಹೇಗೆ ಆಯಸ್ಸು ವೃದ್ಧಿಯಾಗಬಹುದು? ಶಾರದೆಯ ಅನುಗ್ರಹ ಇದ್ರೆ ನಮಗೆ ಬುದ್ಧಿ ಎನ್ನುವಂಥದ್ದು ಬರುತ್ತದೆ, ಬುದ್ಧಿ ಎನ್ನುವಂಥದ್ದು ಇದ್ರೆ ನಮ್ಮ ಆಯಸ್ಸು ವೃದ್ಧಿ ಆಗ್ತದೆ ಎನ್ನುವಂಥದ್ದು ಒಂದು ಪ್ರತೀತಿ. ಆಯಸ್ಸು ಇಷ್ಟ ಸಿದ್ಧಿ ಅಂತ ಹೇಳ್ತೀವಿ. ಇಷ್ಟ ಸಿದ್ಧಿ ನಮಗೆ ಏನಾದರೂ ವಿದ್ಯೆಯನ್ನು ನಾವು ಕಲಿಬೇಕು, ನಾವು ಏನಾದರೂ ಒಂದು ಕೆಲಸವನ್ನ ಮಾಡಬೇಕು, ಅದಕ್ಕೆಲ್ಲ ಶಾರದೆಯ ಅನುಗ್ರಹ ಬೇಕೇ ಬೇಕು, ಶಾರದೆಯ ಅನುಗ್ರಹ ಇರಲೇಬೇಕು ಎನ್ನುವಂಥದ್ದು ಒಂದು ಮಾತು. ಇನ್ನು ಮುಹೂರ್ತಗಳ ಬಗ್ಗೆ ನೋಡುವುದಾದರೆ, ಇಂದು ವಸಂತ ಪಂಚಮಿ. ಇವತ್ತಿನ ದಿನ ಎಲ್ಲಾ ದಿನ ಇಡೀ ದಿನ ಶುಭ ಮುಹೂರ್ತದಲ್ಲಿ ಇರುತ್ತೆ. ಯಾವುದೇ ಮುಹೂರ್ತ ಕೆಟ್ಟಗಳಿಗೆ ಎನ್ನುವುದು ಇಂದಿನ ದಿನ ಇರುವುದೇ ಇಲ್ಲ. ಯಾವುದೇ ಗೃಹ ಪ್ರವೇಶವಾಗಲಿ, ಯಾವುದೇ ವಿವಾಹವಾಗಲಿ, ಶುಭ ಕಾರ್ಯಗಳಿಗೆ ಇಂದು ಮುನ್ನುಡಿ ಇಟ್ಟರೆ ಅದು ಯಶಸ್ಸನ್ನ ಸದಾ ಸಿಗ್ತದೆ, ಯಶಸ್ಸನ್ನ ಸದಾ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಈ ಶಾರದಾ ಮಾತೆಯ ಪೂಜೆಯ ಫಲವಾಗಿದೆ. ಇನ್ನು ಶಾರದೆಯೇ ಒಂದು ವಿದ್ಯೆಗೆ ದೇವತೆಯಾಗಿರ್ತಾಳೆ ಎನ್ನುವಂತ ಸಂಸ್ಕೃತ ಒಂದು ಮಾತಿದೆ. ಸಂಸ್ಕೃತದ ಮಾತಿನ ಪ್ರಕಾರ ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪೃಚ್ಛನ್ನ ಗುಪ್ತಂದನಂ ವಿದ್ಯಾ ಭೋಗಕರಿ ಯಶಃ ಶುಭಕರಿ ವಿದ್ಯಾ ಗುರುನಾಂ ಗುರುಹು ಅಂತ ಹೇಳಿದ್ದಾರೆ ಸಂಸ್ಕೃತದಲ್ಲಿ. ಇದರ ಅರ್ಥ ವಿದ್ಯಾನಾಮ ನರಸ್ಯ ರೂಪಮಧಿಕಂ. ಯಾರಿಗೂ ಕೂಡ ವಿದ್ಯೆ ಇಲ್ಲ ಅಂತ ಆದ್ರೆ ಅವನು ಎಷ್ಟು ಸುಂದರವಾಗಿದ್ದರೂ ಸಹಿತ ಅವನಿಗೆ ವ್ಯಾಲ್ಯೂ ಇರೋದಿಲ್ಲ, ಅವನಿಗೆ ಒಂದು ಸ್ಥಾನಮಾನ ಎಲ್ಲೂ ದೊರೆಯುವುದಿಲ್ಲ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪೃಚ್ಛನ್ನ ಗುಪ್ತಂತರಂ. ಇದು ಒಂದು ಗುಟ್ಟಾಗಿಟ್ಟಿರುವ ರಹಸ್ಯವಾಗಿರುವ ಒಂದು ಆಯುಧವಾಗಿದೆ, ಒಂದು ಶಸ್ತ್ರವಾಗಿದೆ. ವಿದ್ಯಾ ಗುರುನಾಂ ಗುರು ಅಂತ ಹೇಳಿದ್ದಾರೆ. ಗುರುಗಳಿಗೂ ಕೂಡ ಗುರು ಯಾವುದು ಅಂತಂದ್ರೆ ಅದು ವಿದ್ಯೆಯಾಗಿರುತ್ತೆ. ಗುರುಗಳಿಗೂ ಸಹ ಏನನ್ನಾದರೂ ಮಾತಾಡಬೇಕು, ಏನನ್ನಾದರೂ ಕಲಿಸಬೇಕು ಅಂತ ಇದ್ರೆ ಗುರುಗಳಿಗೂ ಏನ್ ಬೇಕಾಗುತ್ತೆ? ವಿದ್ಯೆ ಬೇಕೇ ಬೇಕು. ಆದ್ದರಿಂದ ಗುರುಗಳ ಆದಿಯಾಗಿ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಸರಸ್ವತಿಯ ಪೂಜೆಯನ್ನ ಸದಾ ನೆರವೇರಿಸೋಣ. ಶ್ರದ್ಧಾ ಭಕ್ತಿಯಿಂದ ಯಾವಾಗಲೂ ನಾವು ಸರಸ್ವತಿಯ ವಂದನೆ, ಸರಸ್ವತಿಯ ಪ್ರಾರ್ಥನೆ, ಸರಸ್ವತಿಗೆ ವಿಶೇಷವಾದ ಒಂದಿಷ್ಟು ಸಮಯಗಳನ್ನ ನಾವು ನೀಡೋಣ. ಮಕ್ಕಳಾದ ನೀವು ವಿಶೇಷವಾಗಿ ವಿದ್ಯಾರ್ಜನೆಗಾಗಿ ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ 1 ನಿಮಿಷವಾದರೂ ಶಾರದೆಯ ಸ್ತುತಿ, ಶಾಲೆಗೆ ಬಂದಾಗ ಮಾತ್ರ ಅಲ್ಲ, ಶಾಲೆಗೆ ಉಳಿದ ದಿನ, ರಜೆ ಇದ್ದ ದಿನವೂ ಕೂಡ ಮನೆಯಲ್ಲಿ ಶಾರದೆಯ ಸ್ತುತಿಯನ್ನ ನಾವು ಮಾಡಲೇಬೇಕು ಎನ್ನುವಂತಹ ಒಂದು ಮಾತನ್ನ ತಿಳಿಸ್ತಾ, ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಶಾರದೆಯ ಅನುಗ್ರಹದಿಂದ ಒಳ್ಳೊಳ್ಳೆಯ ಒಂದು ವಿದ್ಯೆಯನ್ನ ಪಡೆದು ಉನ್ನತ ಸ್ಥಾನಗಳಿಗೆ ಹೋಗಿ, ಉನ್ನತ ಸ್ಥಾನಕ್ಕೆ ಹೋದರೂ ಕೂಡ ಶಾರದೆಯೇ ಮತ್ತೆ ನಮ್ಮನ್ನ ಕಾಪಾಡುವವಳು. ಶಾರದೆಯನ್ನ ನಾವು ಯಾವತ್ತೂ ಮರೆಯದೆ ವಿದ್ಯಾದಿ ದೇವತೆಯಾದ ಶಾರದೆಯನ್ನ ಯಾವಾಗಲೂ ಪೂಜಿಸುತ್ತಾ ಈ ವಸಂತ ಪಂಚಮಿಯಂದು ವಿಶೇಷವಾಗಿ ನಾವು ಆಚರಣೆಯನ್ನ ಹಬ್ಬವನ್ನ ಮಾಡಿದ್ದೇವೆ. ಇದನ್ನು ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಾಗಿ ಹೀಗೆ ನಾವು ನಮ್ಮ ಮನೆಗಳಲ್ಲಿಯೂ ಕೂಡ ಆಚರಿಸೋಣ ಎನ್ನುವಂತಹ ಮಾತನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದ.